ಹಲೋ ಎವ್ರಿವಾನ್, ವೆಲ್ಕಮ್ ಟು ಈಸಿ ಮ್ಯಾಥ್ಸ್ ಬೈ ರಶ್ಮಿ. ಹೋಪ್ ಎಲ್ಲರೂ ತುಂಬ ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಅಂತ ಅಂದ್ಕೊತೀನಿ. ಲಾಸ್ಟ್ ನಾನು ನಂಬರ್ ಸಿಸ್ಟಮ್ ಮೇಲೆ 2 ವೀಡಿಯೋಸ್ನ ಹಾಕಿದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ಸೊ 2 ವೀಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ. ಸೊ ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮಲ್ಲಿ ಪ್ಲೇಯಿಂಗ್ ವಿತ್ ನಂಬರ್ಸ್, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಮತ್ತು HCF ಆ್ಯಂಡ್ LCM. ಸೊ ಈ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕಾನ್ಸೆಪ್ಟ್ ನಮಗೆ ಫ್ಯಾಕ್ಟರ್ಸ್ ಅಂದರೆ ಏನು? ಅ ಫ್ಯಾಕ್ಟರ್ ಈಸ್ ಅ ಎಕ್ಸಾಕ್ಟ್ ಡಿವೈಡ್ಸರ್ ಆಫ್ ದಟ್ ನಂಬರ್. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ನಂಬರ್ ತೊಗೊಂಡ್ರೆ 12 ಅಂತ ಇದೆ. ಓಕೆ, ಸೊ ಯಾವುದೆಲ್ಲ ನಂಬರ್ಸು 12ನ ಡಿವೈಡ್ ಮಾಡುತ್ತೋ ಆ ಎಲ್ಲ ನಂಬರ್ಸು ಕೂಡ ನಮಗೆ ಫ್ಯಾಕ್ಟರ್ ಆಗಿರುತ್ತೆ. ಸೊ ನಾನು 1 ಶುರು ಮಾಡ್ತಾ ಹೋಗ್ತೀನಿ. ಓಕೆ, 1 ಡಿವೈಡ್ಸ್ 12. ಓಕೆ, ಸೊ 1 ಈಸ್ ಎ ಫ್ಯಾಕ್ಟರ್. ನೆಕ್ಸ್ಟ್ 2 ಆಲ್ಸೋ ಡಿವೈಡ್ಸ್ 12. 2 6 12. ಸೊ 2 ಈಸ್ ಆಲ್ಸೋ ಎ ಫ್ಯಾಕ್ಟರ್. ನೆಕ್ಸ್ಟ್ 3 ಕೂಡ 12ನ ಡಿವೈಡ್ ಮಾಡ್ತಾ ಇದೆ. ಸೊ 3 ಈಸ್ ಎ ಫ್ಯಾಕ್ಟರ್. ನೆಕ್ಸ್ಟ್ 4 ಡಿವೈಡ್ ಮಾಡ್ತಾ ಇದೆ, ಹಾಗಾಗಿ 4 ಕೂಡ ಫ್ಯಾಕ್ಟರ್. ನೆಕ್ಸ್ಟ್ 5 ಡಿವೈಡ್ ಮಾಡ್ತಾ ಇದೆಯಾ? ಡಿವೈಡ್ ಮಾಡ್ತಾ ಇದೆ, ಬಟ್ ಕಂಪ್ಲೀಟ್ಲಿ ಡಿವೈಡ್ ಮಾಡ್ತಾ ಇಲ್ಲ, ಬಿಕಾಸ್ ಇಲ್ಲಿ ನಮಗೆ ರಿಮೈಂಡರ್ 2 ಇದೆ, ಹಾಗಾಗಿ 5 ನಮಗೆ ಫ್ಯಾಕ್ಟರ್ ಅಲ್ಲ. ನೆಕ್ಸ್ಟ್ ನಂಬರ್ 6 ಕೂಡ 12ನ ಕಂಪ್ಲೀಟಾಗಿ ಡಿವೈಡ್ ಮಾಡ್ತಾ ಇದೆ, ಹಾಗಾಗಿ 6 ಈಸ್ ಎ ಫ್ಯಾಕ್ಟರ್. ನೆಕ್ಸ್ಟು 7 ಬರುತ್ತಾ? ಇಲ್ಲ, ಬಿಕಾಸ್ ರಿಮೈಂಡರ್ ಇದೆ, ಹಾಗಾಗಿ 7 ಈಸ್ ನಾಟ್ ಎ ಫ್ಯಾಕ್ಟರ್. ನೆಕ್ಸ್ಟ್ 8, ನೋ, ಇಟ್ ಈಸ್ ಆಲ್ಸೋ ನಾಟ್ ಫ್ಯಾಕ್ಟರ್. 9 ಈಸ್ ಆಲ್ಸೋ ಅ ನಾಟ್ ಫ್ಯಾಕ್ಟರ್. ನೆಕ್ಸ್ಟ್ 10 ಬರಲ್ಲ, 11 ಕೂಡ ಬರೋದಿಲ್ಲ. ಸೊ ಫೈನಲಿ 12 ಬರುತ್ತೆ. ಸೊ 1 2 3 4 6 12. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 12. ಸೊ ಅದೇ ರೀತಿ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ 16 ಬರ್ದಿದ್ದೀನಿ. ಓಕೆ, ಯಾವ್ಯಾವ ನಂಬರ್ ಎಲ್ಲ 16ನ ಡಿವೈಡ್ ಮಾಡುತ್ತೆ? ಸೊ ಫಸ್ಟು 1 ಅಂತೂ 16ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ 2 ಡಿವೈಡ್ ಮಾಡುತ್ತೆ, 2 ಟೇಬಲಲ್ಲಿ 16 ಬರುತ್ತೆ. ನೆಕ್ಸ್ಟ್ 3 ಬರುತ್ತಾ? ಇಲ್ಲ. ನೆಕ್ಸ್ಟ್ 4. ಓಕೆ, 4 4s 16. ಸೊ 4 ಈಸ್ ಎ ಫ್ಯಾಕ್ಟರ್. ನೆಕ್ಸ್ಟ್ 5 ಬರುತ್ತಾ? ಇಲ್ಲ. 6 7 ಇಲ್ಲ. 8 2s 16. ಸೊ 8 ಬರುತ್ತೆ. ನೆಕ್ಸ್ಟು 9 ಇಲ್ಲ, 10 ಇಲ್ಲ, 11 ಇಲ್ಲ, 12 13 14 15 ಇಲ್ಲ. ಸೊ ನೆಕ್ಸ್ಟ್ ಬರುತ್ತೆ 16. ಓಕೆ, ಸೊ ಇದಕ್ಕೆ 1 2 4 8 16. ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 16. ಓಕೆ, ನೋಟ್, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಫ್ಯಾಕ್ಟರ್ಸ್ ಮೇಲೆ. ಏನು? 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಎಸ್, 1 ಎಲ್ಲ ನಂಬರ್ಸ್ಗೂ ಫ್ಯಾಕ್ಟರ್, ಬಿಕಾಸ್ 1 ಡಿವೈಡ್ಸ್ ಎವ್ರಿ ನಂಬರ್, ಹಾಗಾಗಿ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ನೆಕ್ಸ್ಟ್, ಎವ್ರಿ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಎಸ್, ಆಬ್ವಿಯಸ್ಲಿ 16 ಇದೆ, 16ನ ಡಿವೈಡ್ ಮಾಡುತ್ತೆ, 12ನ ಡಿವೈಡ್ ಮಾಡುತ್ತೆ, ಹಾಗಾಗಿ ಎವ್ರಿ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ನೆಕ್ಸ್ಟ್, ಎವ್ರಿ ಫ್ಯಾಕ್ಟರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್. ಹೌದು, ಈ ನಂಬರ್ ಡಿವೈಡ್ ಮಾಡ್ತಾ ಇದೆ ಅಂತಂದರೆ 16ಗಿಂತ ಇದೆಲ್ಲ ನಂಬರ್ಸು ನಮಗೆ ಲೆಸ್ ದ್ಯಾನ್ ಇದ್ದೇ ಇರುತ್ತೆ. ಓಕೆ, ಒಂದು ಫ್ಯಾಕ್ಟರ್ ಮಾತ್ರ ನಮಗೆ ಸೇಮ್ ನಂಬರ್ ಬರುತ್ತೆ, ಉಳಿದಿದ್ದೆಲ್ಲನೂ ಲೆಸ್ ದ್ಯಾನ್ ದಟ್ ನಂಬರ್ ಇರುತ್ತೆ. ಓಕೆ, ನೆಕ್ಸ್ಟ್, ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಅ ಗಿವನ್ ನಂಬರ್ ಆರ್ ಫೈನೈಟ್. ಅಂದರೆ ಯಾವುದೇ ಒಂದು ನಾವು ನಂಬರ್ ತೊಗೊಂಡ್ರೆ ಅದಕ್ಕೆ ಫ್ಯಾಕ್ಟರ್ಸು ಇಷ್ಟೇ ಅಂತ ಇರುತ್ತೆ. ಇಲ್ಲಿ ನೋಡಿ, 1 2 3 4 5 6. ಇದಕ್ಕೆ 12 ನಂಬರ್ಗೆ 6 ಫ್ಯಾಕ್ಟರ್ಸ್ ಇದೆ. ಇಲ್ಲಿ 16ಗೆ 1 2 3 4 5 ಫ್ಯಾಕ್ಟರ್ಸ್ ಇದೆ. ಓಕೆ, ಫೈನೈಟ್ ನಂಬರಲ್ಲಿ ಇರುತ್ತೆ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಆಲ್ವೇಸ್ ಕಮ್ಸ್ ಇನ್ ಪೇರ್ಸ್. ಓಕೆ, ಇದರದ್ದು ಮೀನಿಂಗ್ ಏನಂತಂದರೆ, ಇಲ್ಲಿ ನೋಡಿ, 2 6 12 ಬಂದಿದೆ. ಓಕೆ, 2 ಕೂಡ ಫ್ಯಾಕ್ಟರೇ, ಅದೇ ರೀತಿ 6 ಕೂಡ ಫ್ಯಾಕ್ಟರ್ ಆಗಿರುತ್ತೆ, ಬಿಕಾಸ್ 2 × 6 ಈಸ್ 12. ಸೊ ದಟ್ 2 ಡಿವೈಡ್ಸ್ 12 ಆ್ಯಂಡ್ 6 ಡಿವೈಡ್ಸ್ 12. ಹೀಗೆ ಎಲ್ಲದೂ ಅಷ್ಟೇ ನಮಗೆ ಫ್ಯಾಕ್ಟರ್ಸು ಕಮ್ಸ್ ಇನ್ ಪೇರ್ಸಲ್ಲಿ ನಮಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಮಲ್ಟಿಪಲ್ಸ್ ನೋಡೋಕ್ಕೂ ಮುಂಚೆ ಡಿವಿಸಿಬಿಲಿಟಿ ಟೆಸ್ಟ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇರೋದು ಡಿವಿಸಿಬಿಲಿಟಿ ಟೆಸ್ಟ್ ಆಫ್ 2. ಓಕೆ, ಸೊ ಅ ನಂಬರ್ ಈಸ್ ಡಿವಿಸಿಬಲ್ ಬೈ 2 ಇಫ್ ಇಟ್ಸ್ ಲಾಸ್ಟ್ ಡಿಜಿಟ್ ಈಸ್ 2 4 6 ಆರ್ 8. ಅಂದರೆ ಈವನ್ ನಂಬರ್ ಇತ್ತು ಅಂತ ಅಂದರೆ ಆ ಎಲ್ಲ ನಂಬರ್ಗಳು ನಮಗೆ 2 ಇಂದ ಡಿವೈಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ 244 ಇದೆ. ಓಕೆ, ಸೊ 244 4 ಇಂದ ಎಂಡ್ ಆಗ್ತಾ ಇದೆ, ಹಾಗಾಗಿ ಡಿವಿಸಿಬಲ್ ಬೈ 2. ನೆಕ್ಸ್ಟ್ 150 ಇದೆ, 0 ಇಂದ ಎಂಡ್ ಆಗಿದೆ, ಸೊ ಇಟ್ ಇಸ್ ಡಿವಿಸಿಬಲ್ ಬೈ 2. ನೆಕ್ಸ್ಟ್ 6 ಇಂದ ಎಂಡ್ ಆಗಿದೆ, ಅದು ಕೂಡ 2 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 8 ಇಂದ ಎಂಡ್ ಆಗಿದೆ, ದಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 2. ಸೊ ಯೂಶ್ವಲಿ ಈವನ್ ನಂಬರ್ಸ್ ಇತ್ತು ಅಂತಂದರೆ ಇಟ್ ಇಸ್ ಡಿವಿಸಿಬಲ್ ಬೈ 2. ಓಕೆ, ಈವನ್ ನಂಬರ್ಸ್ ಇಲ್ಲದೆ ಆಡ್ ನಂಬರ್ಸ್ ಇತ್ತು ಅಂದರೆ ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ 2. ಇದು ವೆರಿ ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ. ಓಕೆ, ನೆಕ್ಸ್ಟ್ ಡಿವಿಸಿಬಿಲಿಟಿ ಟೆಸ್ಟ್ ಫಾರ್ 3. ಅ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಇಫ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ ಡಿವಿಸಿಬಲ್ ಬೈ 3. ಅಂದರೆ ಯಾವುದೇ ಒಂದು ನಂಬರ್ ಕೊಟ್ಟಿದ್ರೆ ಅದರದ್ದು ಡಿಜಿಟ್ಸ್ನ ನಾವೇನು ಮಾಡಬೇಕು, ಫಸ್ಟು ಆ್ಯಡ್ ಮಾಡಬೇಕು. ಆ ಸಮ್ ಏನಾದರೂ ನಮಗೆ ಡಿವಿಸಿಬಲ್ ಬೈ 3 ಇತ್ತು ಅಂದರೆ ಆ ಕಂಪ್ಲೀಟ್ ನಂಬರು ಡಿವಿಸಿಬಲ್ ಬೈ 3 ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 27 ಇದೆ. ಓಕೆ, ಸೊ 2 + 7 ಎಷ್ಟು ಬಂತು? 9 ಬಂತು. ಓಕೆ, 9 3 ಇಂದ ಡಿವೈಡ್ ಆಗುತ್ತೆ, ಬಿಕಾಸ್ 3 3s 9. ಓಕೆ, ಸೊ ಇಟ್ ಈಸ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ ಅದೇ ರೀತಿ 123 ಇದೆ. ಓಕೆ, 123 ಡಿಜಿಟ್ನ ನಾವು ಸಮ್ ಮಾಡಿದ್ರೆ 1 + 2 + 3 6 ಆಗುತ್ತೆ. 6 ಈಸ್ ಡಿವಿಸಿಬಲ್ ಬೈ 3, ಬಿಕಾಸ್ 3 2s 6. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 3. ನೆಕ್ಸ್ಟು ಅದೇ ರೀತಿ 405 ಇದೆ. ಓಕೆ, 4 + 0 + 5 ಈಸ್ 9. ಇಟ್ ಈಸ್ ಡಿವಿಸಿಬಲ್ ಬೈ 3. ಸೊ ದಟ್ ಕಂಪ್ಲೀಟ್ ನಂಬರ್ 405 ಈಸ್ ಡಿವಿಸಿಬಲ್ ಬೈ 3. ನೆಕ್ಸ್ಟು 9873.
ಓಕೆ, ಇದ್ರದ್ದು ಸಮ್ ಮಾಡಿದ್ರೆ 27 ಇದೆ. ಓಕೆ, 27 ಈಸ್ ಡಿವಿಸಿಬಲ್ ಬೈ 3. ಸೊ ದಿಸ್ ನಂಬರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಓಕೆ, ಇಲ್ಲಿ ಕೆಲವೊಂದು ಯಾವುದು ಡಿವಿಸಿಬಲ್ ಬೈ 3 ಇಲ್ಲ ಅಂದ್ಬಿಟ್ಟು ಎಕ್ಸಾಂಪಲ್ಸ್ ಇದೆ. ಓಕೆ, ಸೊ ಯಾವುದೇ ಬೇರೆ ನಂಬರ್ಸು ಅಂದರೆ 3 ಮಲ್ಟಿಪಲ್ಸ್ ಅಲ್ಲದೆ ಬೇರೆ ನಂಬರ್ಸ್ ಬಂದರೆ ದಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ ಈಸ್ ಡಿವಿಸಿಬಿಲಿಟಿ ರೂಲ್ ಫಾರ್ 4. ಓಕೆ, ಎ ನಂಬರ್ ಈಸ್ ಡಿವಿಸಿಬಲ್ ಬೈ 4 ಇಫ್ ದ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ನಂಬರ್ ಫಾರ್ಮ್ ಅ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ 4. ಅಂದರೆ ಯಾವುದೇ ಒಂದು ನಂಬರ್ ಕೊಟ್ಟಿದ್ರೆ ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗ್ತಾ ಇರಬೇಕು. 4ಇಂದ ಡಿವೈಡ್ ಆಯಿತು ಅಂದರೆ ದಟ್ ಕಂಪ್ಲೀಟ್ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ 4. ಫಾರ್ ಎಕ್ಸಾಂಪಲ್ ಇಲ್ಲಿ 1248 ಇದೆ. ಓಕೆ, 1248 ಇದೆ. ಅದರಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಯಾವುದು? 48. ಓಕೆ, 48 4 ಟೇಬಲಲ್ಲಿ ಹೋಗುತ್ತಾ? ಎಸ್, 4 ಇಂಟು 12 ಈಸ್ 48. ಸೊ ಇದು 4ಇಂದ ಡಿವೈಡ್ ಆಗುತ್ತೆ. ಯಾವುದು? 48. ಸೊ 48 ಡಿವೈಡ್ ಆಗ್ತಾ ಇದೆ ಅಂತ ಅಂದರೆ ಈ ಕಂಪ್ಲೀಟ್ ನಂಬರ್ ಕೂಡ 4ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 7316 ಇದೆ. ಓಕೆ, ಸೊ ಲಾಸ್ಟ್ 2 ಡಿಜಿಟ್ಸ್ ಏನಿದೆ? 16 ಇದೆ. 16 ನಮಗೆ 4 ಟೇಬಲಿಂದ ಡಿವೈಡ್ ಆಗುತ್ತೆ. ಓಕೆ, ಆಗ ನಮಗೆ ದಿಸ್ ಕಂಪ್ಲೀಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 4. ನೆಕ್ಸ್ಟು 3004 ಇದೆ. ಓಕೆ, ಲಾಸ್ಟ್ 2 ಡಿಜಿಟ್ ಏನಪ್ಪ? 0 ಮತ್ತು 4, ದಟ್ ಈಸ್ 4 ಓನ್ಲಿ. ಇಟ್ ಈಸ್ ಡಿವಿಸಿಬಲ್ ಬೈ 4. ದೆನ್ ದಿಸ್ ಕಂಪ್ಲೀಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 4. ನೆಕ್ಸ್ಟು 56800 ಇದೆ. ಓಕೆ, ಲಾಸ್ಟ್ 2 ಡಿಜಿಟ್ 0 ಇದೆ. 0 is divisible by 4. Okay, so then this complete number is divisible by 4. Next 2364, last 2 digits 64 ಇದೆ, that is divisible by 4. So it is completely divisible by 4. ನೆಕ್ಸ್ಟ್ ಯಾವುದು ಡಿವಿಸಿಬಲ್ ಬೈ 4 ಆಗಲ್ಲ ಅಂತ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದೆ. ದೀಸ್ ಆರ್ ನಾಟ್ ಡಿವಿಸಿಬಲ್ ಬೈ 4. ಸೊ ಇಲ್ಲಿ ಕೆಲವೊಂದು ನಂಬರ್ ಕೊಟ್ಟಿದ್ದೀವಿ, ಇದನ್ನು ನೀವು ಯಾವುದು 4ಇಂದ ಡಿವೈಡ್ ಆಗುತ್ತೆ ಅಥವಾ ಆಗಲ್ಲ ಅಂತ ಹೇಳಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಡಿವಿಸಿಬಿಲಿಟಿ ಆಫ್ 5. A number is divisible by 5 if its last digit is 0 or 5. ಇದು ಕೂಡ ತುಂಬ ಈಸಿ. ಲಾಸ್ಟ್ ಡಿಜಿಟ್ ಏನಾದರೂ 0 ಇದ್ದರೆ ಅಥವಾ 5 ಇದ್ದರೆ ಅದು ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 5 ಆಗುತ್ತೆ. ಓಕೆ, ಸೊ ಲಾಸ್ಟ್ ಡಿಜಿಟ್ ಜಸ್ಟ್ ಚೆಕ್ ಮಾಡಬೇಕು 0 ಇದೆಯಾ ಅಥವಾ 5 ಇದೆಯಾ ಅಂತ. 0 ಇದ್ದರೆ ಅಥವಾ 5 ಇದ್ದರೆ ಆ ಕಂಪ್ಲೀಟ್ ನಂಬರು 5ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ ಬೇರೆ ಯಾವ ನಂಬರ್ ಇದ್ದರೂ ಕೂಡ 5ಇಂದ ಡಿವೈಡ್ ಆಗಲ್ಲ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀವಿ, ನೀವು ಚೆಕ್ ಮಾಡ್ಬೋದು 5ಇಂದ ಆಗುತ್ತಾ ಇಲ್ವಾ ಅಂಥೇಳಿ. ನೆಕ್ಸ್ಟ್ ಈಸ್ divisibility of 6. A number is divisible by 6 if it is divisible by both 2 and 3. ಓಕೆ, 6ದು ಫ್ಯಾಕ್ಟರ್ಸ್ 2 ಮತ್ತು 3 ಹೌದಾ. ಸೊ 2ಇಂದನೂ ಡಿವೈಡ್ ಆಗ್ತಾ ಇರಬೇಕು ಮತ್ತು 3ಇಂದನೂ ಡಿವೈಡ್ ಆಗ್ತಾ ಇರಬೇಕು. ಅಂದರೆ ಇಲ್ಲಿ 2 ಡಿವಿಸಿಬಿಲಿಟಿ ಮತ್ತು 3 ಡಿವಿಸಿಬಿಲಿಟಿ ಎರಡನ್ನೂ ಚೆಕ್ ಮಾಡಬೇಕು. ಎರಡು ಡಿವಿಸಿಬಲ್ ಬೈ 2 and 3 ಆಗ್ತಾ ಇದ್ದರೆ ನಮಗೆ ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 6 ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 48 ಇದೆ. 48 ಈಸ್ ಎ ಈವನ್ ನಂಬರ್, ಸೊ 2ಇಂದ ಡಿವೈಡ್ ಆಗೇ ಆಗುತ್ತೆ. ನೆಕ್ಸ್ಟು 3ಇದು ಚೆಕ್ ಮಾಡಬೇಕು. ಡಿವಿಸಿಬಿಲಿಟಿ ಆಫ್ 3 ಏನು ಹೇಳುತ್ತೆ? ನಮಗೆ ನಂಬರ್ನ ಆ್ಯಡ್ ಮಾಡಬೇಕು ಅಲ್ವಾ, ಅಂದರೆ ಡಿಜಿಟ್ನ ಆ್ಯಡ್ ಮಾಡಬೇಕು. 4 + 8, 4 + 8 ಎಷ್ಟು? 12 ಆಗುತ್ತೆ. ಓಕೆ, 12 3ಇಂದ ಡಿವೈಡ್ ಆಗುತ್ತಲ್ವಾ? ಹೌದು. ಸೊ ಈಗ 2 ಡಿವಿಸಿಬಿಲಿಟಿನೂ ಬರ್ತಿದೆ, 3 ಡಿವಿಸಿಬಿಲಿಟಿನೂ ಬರ್ತಿದೆ. ಹಾಗಾಗಿ ದಿಸ್ ಕಂಪ್ಲೀಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 6. ಓಕೆ, ಅದೇ ರೀತಿ ನೆಕ್ಸ್ಟು 120 ಇದೆ. 120 ಕೂಡ ಈವನ್ನು, ಸೊ 2ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು ಅದರದ್ದು ಡಿಜಿಟ್ಸು 1 + 2 + 0 is 3. ಸೊ 3 is divisible by 3. ಸೊ ದಿಸ್ ಕಂಪ್ಲೀಟ್ ನಂಬರ್ ಈಸ್ divisible by 6. ಅದೇ ರೀತಿ ನೆಕ್ಸ್ಟು 324 ಇದೆ. 324 ಇಟ್ ಈಸ್ ಆಲ್ಸೋ ಈವನ್ ನಂಬರ್, ಸೊ 2ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 3 + 2 + 4 is 9. 9 is divisible by 3. ಸೊ ದಿಸ್ ಕಂಪ್ಲೀಟ್ ನಂಬರ್ ಈಸ್ divisible by 6. ನೆಕ್ಸ್ಟು 2106. ದಿಸ್ ಇಸ್ ಆಲ್ಸೋ ಈವನ್ ನಂಬರ್, ಸೊ ಇಟ್ ಈಸ್ divisible by 2. ನೆಕ್ಸ್ಟು ಡಿಜಿಟ್ಸ್ನ ಆ್ಯಡ್ ಮಾಡೋಣ. 2 + 1 + 0 + 6 is 9. 9 is divisible by 3. ಸೊ ದಿಸ್ ಕಂಪ್ಲೀಟ್ ನಂಬರ್ ಈಸ್ divisible by 6. ಓಕೆ, ನೆಕ್ಸ್ಟ್ ಯಾವುದು ನಂಬರ್ಸು divisible by 6 ಇಲ್ಲ ಅಂತ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಇದನ್ನು ನೀವು ಚೆಕ್ ಮಾಡ್ಬೋದು, ಸಾಲ್ವ್ ಮಾಡಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒನ್ನು divisibility rules for 7. A number is divisible by 7 if the difference between the number formed by the digits to the left of the last digit and twice the last digit is divisible by 7. ಓಕೆ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದ್ದರೆ ಯಾವುದಾದ್ರೂ ಒಂದು ರೂಲ್ಸು ಅಂದರೆ 7ದು. ಓಕೆ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. 343 ಇದೆ. ಓಕೆ, ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವರು ನಂಬರ್ ಫಾರ್ಮ್ಡ್ ಬೈ ದ ಡಿಜಿಟ್ಸ್ ಟು ದ ಲೆಫ್ಟ್ ಆಫ್ ದ ಲಾಸ್ಟ್ ಡಿಜಿಟ್. ಅಂದರೆ ಇಲ್ಲಿ ಯಾವುದು ನಂಬರ್ ಫಾರ್ಮ್ಡ್ ಬೈ ದ ಡಿಜಿಟ್ ಲೆಫ್ಟ್ ಆಫ್ ದ ಲಾಸ್ಟ್ ಡಿಜಿಟ್ ಅಂದರೆ ಲಾಸ್ಟ್ ಡಿಜಿಟ್ 3. ಓಕೆ, ಸೊ 3 ಬಿಟ್ಬಿಟ್ರೆ ಉಳಿದಿದ್ದ ನಂಬರ್ ಏನಿದೆಯಲ್ಲ ಅದನ್ನು ನಾವು ತೊಗೋಬೇಕು, ದಟ್ ಈಸ್ 34. ನೆಕ್ಸ್ಟು ಲಾಸ್ಟ್ ಡಿಜಿಟ್ ಏನಿದೆ ಅದನ್ನು ಡಬಲ್ ಮಾಡಬೇಕು, ದಟ್ ಮೀನ್ಸ್ 2 × 3. ಈಗ 34ಅಲ್ಲಿ 6ನ ಮೈನಸ್ ಮಾಡಬೇಕು. ಓಕೆ, ಸೊ 34 - 6 ಎಷ್ಟು ಬಂತು? 28 ಬಂತು. ಓಕೆ, ದಿಸ್ 28 7ಇಂದ ಡಿವೈಡ್ ಆಗ್ತಾ ಇದ್ದರೆ ದಿಸ್ ಕಂಪ್ಲೀಟ್ ನಂಬರ್ ಈಸ್ divisible by 7. ಓಕೆ, ಸೊ ಇದು ಫಸ್ಟ್ ಒನ್ನು ಕರೆಕ್ಟ್ ಆಯಿತು.
ನೆಕ್ಸ್ಟ್ ನಂಬರ್ ಈಸ್ 1155 ಅಂದರೆ 1155 ಇದೆ. ಸೊ ಇದರಲ್ಲಿ ನಾವೇನು ಮಾಡಬೇಕು, ಲಾಸ್ಟ್ ನಂಬರ್ನ ಬಿಟ್ಬಿಡಬೇಕು. ಓಕೆ, ಲಾಸ್ಟ್ ನಂಬರ್ನ ಬಿಟ್ಬಿಡಬೇಕು. ಇನ್ನು ಉಳಿದಿದ್ದ ನಂಬರ್ ಯಾವುದಪ್ಪ ನಮಗೆ 115. ಈ 115ಅಲ್ಲಿ ಲಾಸ್ಟ್ ನಂಬರ್ನ ಡಬಲ್ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು. ಅಂದರೆ 115 ಮೈನಸ್ 10 ಮಾಡಬೇಕು. ದಿಸ್ 115 ಮೈನಸ್ 10 ಮಾಡಿದಾಗ 105 ಬರುತ್ತೆ. 105 7ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ ಈಗ ದಿಸ್ ಕಂಪ್ಲೀಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 7. ನೆಕ್ಸ್ಟು ಅದೇ ರೀತಿ 2247 ಇದೆ. ಓಕೆ, ಸೊ 2214ಅಲ್ಲಿ 14 ಮೈನಸ್ ಮಾಡಬೇಕು. ಎಷ್ಟು ಬಂತು? 210 ಬಂತು. 210 7ಇಂದ ಹೋಗುತ್ತೆ. ಸೊ ಹಾಗಾಗಿ 2247 ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟು ಅದೇ ರೀತಿ 7994 ಇದೆ. ಓಕೆ, 799ಅಲ್ಲಿ ನಾವು ಲಾಸ್ಟ್ ಡಿಜಿಟ್ ಡಬಲ್ ಮಾಡಿದ್ರೆ 8 ಬರುತ್ತೆ, ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. 791 ಬಂತು. ಓಕೆ, 791 7ಇಂದ ಡಿವೈಡ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 7. ಓಕೆ, ಸೊ ಯಾವುದು ಡಿವೈಡ್ ಆಗಲ್ಲ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದನ್ನು ಒಂದ್ಸರಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ರೂಲ್ಸು ಡಿವಿಸಿಬಿಲಿಟಿ ಆಫ್ 8. A number is divisible by 8 if the number formed by its last 3 digits is divisible by 8. Okay, so last 3 digits 8 ಇಂದ ಡಿವೈಡ್ ಆಗ್ತಾ ಇದ್ದರೆ ದಟ್ ಕಂಪ್ಲೀಟ್ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ 8. ಓಕೆ, ಸೊ ಇಲ್ಲಿ ನಮಗೆ ಲಾಸ್ಟ್ 3 ಡಿಜಿಟ್ ಇಲ್ಲ, ಇರೋದೇ 2 ಡಿಜಿಟು. ಓಕೆ, 24 8 ಟೇಬಲಲ್ಲಿ ಬಂದುಬಿಡುತ್ತೆ. ಸೊ ಅದು ಆರಾಮಾಗಿ 8ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 136 ಇದೆ. ಓಕೆ, 136 ಕೂಡ ನಮಗೆ ಆರಾಮಾಗಿ ಚೆಕ್ ಮಾಡ್ಬೋದು, 8ಇಂದ ಡಿವೈಡ್ ಆಗುತ್ತೆ. 4 ಡಿಜಿಟ್ಗಿಂತ ಜಾಸ್ತಿ ಡಿಜಿಟ್ಸ್ ಇದ್ದರೆ ಮಾತ್ರ ನಮಗೆ ಲಾಸ್ಟ್ 3 ಡಿಜಿಟ್ಸ್ನ ತೊಗೊಂಡು ಚೆಕ್ ಮಾಡಬೇಕು. ಓಕೆ, ಲಾಸ್ಟ್ ಇಲ್ಲಿ 208 ಇದೆ ಲಾಸ್ಟ್ ಡಿಜಿಟ್ಸು. ಓಕೆ, 208ನ 8ಇಂದ ಡಿವೈಡ್ ಮಾಡಿದಾಗ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 3208 ಈಸ್ ಡಿವಿಸಿಬಲ್ ಬೈ 8. ನೆಕ್ಸ್ಟು ಲಾಸ್ಟ್ 3 ಡಿಜಿಟ್ಸ್ 0 ಇದೆ. ಓಕೆ, ಸೊ 0ನು ಡಿವಿಸಿಬಲ್ ಬೈ 8 ಆಗುತ್ತೆ. ಹಾಗಾಗಿ ದಟ್ ಕಂಪ್ಲೀಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 8. ನೆಕ್ಸ್ಟು 584 ಇದೆ. 584ನ ನಾವು 8ಇಂದ ಡಿವೈಡ್ ಮಾಡಬಹುದು. ಹಾಗಾಗಿ ದಿಸ್ ಕಂಪ್ಲೀಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 8. ಯಾವುದು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ ಆ ಥರದ್ದು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದನ್ನು ಜಸ್ಟ್ ಒಂದ್ಸರಿ ಚೆಕ್ ಮಾಡಿ. ಹಾಗೆಯೇ ಕೆಲವೊಂದು ಎಕ್ಸಾಂಪಲ್ಸ್ನ ನೀವು ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಡಿವಿಸಿಬಿಲಿಟಿ ಆಫ್ 9. ಆ ನಂಬರ್ ಈಸ್ ಡಿವಿಸಿಬಲ್ ಬೈ 9 ಇಫ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ ಡಿವಿಸಿಬಲ್ ಬೈ 9. ಇದು 3 ರೂಲ್ ಇತ್ತಲ್ವ, ಸೇಮ್ ಅದೇ ಥರ. ಸೊ ನಾವು ಡಿಜಿಟ್ಸ್ನ ಸಮ್ ಮಾಡಬೇಕು. ಸಮ್ ಏನಾದರೂ 9ಇಂದ ಡಿವಿಸಿಬಲ್ ಆಗ್ತಾ ಇದ್ದರೆ ದಿಸ್ ಕಂಪ್ಲೀಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 9. ಓಕೆ, ಇಲ್ಲಿ ಸುಮಾರು ಎಕ್ಸಾಂಪಲ್ಸ್ನ ನಾನು ಕೊಟ್ಟಿದ್ದೀನಿ. ಯಾವ್ದು ಅಂತ ಅಂದರೆ 153, 729, 4563, 81,000. ಓಕೆ, ಇದೆಲ್ಲದ್ರದ್ದು ಡಿಜಿಟ್ಸ್ ನಾವು ಸಮ್ ಮಾಡಿದ್ರೆ ಹಾಗಾಗಿ ಆಲ್ ದೀಸ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 9. ಓಕೆ, ಇದು ಯಾವುದು ಡಿವಿಸಿಬಲ್ ಬೈ 9 ಇಲ್ಲ ಅಂತ ಹೇಳಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಜಸ್ಟ್ ಚೆಕ್ ಮಾಡಿ. ಹಾಗೆಯೇ ಈ ಎಕ್ಸಾಂಪಲ್ಸ್ನ 9ಇಂದ ಡಿವೈಡ್ ಆಗುತ್ತಾ ಇಲ್ಲ ಅಂಥೇಳಿ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಡಿವಿಸಿಬಿಲಿಟಿ ಆಫ್ 10. ಲಾಸ್ಟ್ ಡಿಜಿಟ್ 0 ಇದ್ದರೆ ಮುಗೀತು ಅಷ್ಟೇ, ದಿಸ್ ಇಸ್ ಡಿವಿಸಿಬಲ್ ಬೈ 10. ಓಕೆ, ಇದನ್ನು ತುಂಬ ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ಲಾಸ್ಟ್ ಡಿಜಿಟ್ 0 ಇತ್ತು ಅಂದರೆ ಇದು ಎಲ್ಲ 10ಇಂದ ಡಿವೈಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಡಿವಿಸಿಬಿಲಿಟಿ ಆಫ್ 11. ಓಕೆ, ಇದೂ 7 ಮತ್ತು 11 ಇದೆರಡು ಮಾತ್ರ ನಾವು ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾದಂತಹ ರೂಲ್ಸ್ಗಳು. ಓಕೆ, ಅ ನಂಬರ್ ಈಸ್ ಡಿವಿಸಿಬಲ್ ಬೈ 11 ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ ಡಿಜಿಟ್ಸ್ ಇನ್ ಆಡ್ ಪ್ಲೇಸಸ್ and the sum of the digits in even places is 0 or is a multiple of 11. ಓಕೆ, ಯಾವುದೇ ಒಂದು ನಂಬರ್ ಕೊಟ್ಟರೆ ಅದರಲ್ಲಿ ಈವನ್ ಪ್ಲೇಸಸ್ಸು ಆಡ್ ಪ್ಲೇಸಸ್ ಅಂತ ನಾವು ಸಪ್ರೇಟ್ ಮಾಡಿಕೊಂಡು ಆ ಡಿಜಿಟ್ಸ್ನ ಆ್ಯಡ್ ಮಾಡಿ ಅದರದ್ದು ಡಿಫ್ರೆನ್ಸ್ ತೊಗೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಎಕ್ಸಾಂಪಲ್ಲು 121 ಅಂತ ಇದೆ. ಓಕೆ, ಫಸ್ಟ್ ಬರೋದು 1, 2, 3 ಅಂದರೆ ಫಸ್ಟ್ ಡಿಜಿಟ್, ಸೆಕೆಂಡ್ ಡಿಜಿಟ್, ಥರ್ಡ್ ಡಿಜಿಟ್ ಅಂತ. ಓಕೆ, ಸೊ ಆಡ್ ಡಿಜಿಟ್ಸ್ ಯಾವುದ್ಯಾವುದಪ್ಪ ಈಗ 1 ಮತ್ತು 3 ಅಂದರೆ 1, 1. ಇದೆರಡನ್ನು ನಾವು ಕೂಡಿಸಿದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. ನೆಕ್ಸ್ಟ್ ಈ ಒಂದು ಡಿಜಿಟ್ಸಲ್ಲಿ ಯಾವುದಿದೆ? 2 ಮಾತ್ರ ಇದೆ. ಅಂದರೆ ಅದನ್ನು ಕೂಡ್ಸೋಕ್ಕೆ ಯಾವುದೂ ನಂಬರ್ ಇಲ್ಲ, ಒಂದೇ ಇರೋದು 2 ಇದೆ. ಸೊ ಇದೆರಡನ್ನು ನಾವೇನು ಮಾಡಬೇಕು? ಡಿಫ್ರೆನ್ಸ್ ತೊಗೋಬೇಕು. ಡಿಫ್ರೆನ್ಸ್ ತೊಗೊಂಡ್ರೆ ಎಷ್ಟು ಬಂತು? 2 - 2 0 ಬಂತು ಅಲ್ವಾ? ಸೊ 0 ಬಂದಿದೆ, 0 11ಇಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟು 1, 3, 3, 1 ಇದೆ. ಓಕೆ, ಇದರಲ್ಲಿ ಈವನ್ ಪ್ಲೇಸಸ್ ಯಾವುದು, ಆಡ್ ಪ್ಲೇಸಸ್ ಯಾವುದು? ಫಸ್ಟ್ ಇರೋದು 1 ಆಡ್ ಪ್ಲೇಸು, ಪ್ಲಸ್ಸು ನೆಕ್ಸ್ಟ್ 3 ಈವನ್ ಪ್ಲೇಸು, ಇದು ಮತ್ತೆ 3 ಬಂದಿದೆ, ಅದು ಆಡ್ ಪ್ಲೇಸು. ಓಕೆ, ನೆಕ್ಸ್ಟ್ ಈವನ್ ಪ್ಲೇಸಲ್ಲಿ ಯಾವುದಿದೆ? 3 + 1. ಅಗೇನ್ ನಮಗೆ 4 - 4 ಬರುತ್ತೆ, 0ನೇ ಬರುತ್ತೆ. ಓಕೆ, ಸೊ 0 ಬಂತು ಅಂದರೂ ಕೂಡ ನಮಗೆ ಡಿವಿಸಿಬಲ್ ಬೈ 11. ನೆಕ್ಸ್ಟು 4873 ಇದೆ. ಓಕೆ, ಆಡ್ ಪ್ಲೇಸಸಲ್ಲಿ ಯಾವುದಿದೆ? 4 ಮತ್ತು 7 ಇದೆ.
ಆಯಿತಾ. 4 + 7. ನೆಕ್ಸ್ಟ್ ಈವನ್ ಪ್ಲೇಸಸಲ್ಲಿ 8 + 3. ಇಲ್ಲೂ ಅಷ್ಟೇ ನಮಗೆ 11 - 11 ಬರುತ್ತೆ. 11 - 11 ಅಂದರೆ 0 ಬಂತು. 0 ಬಂದರೆ ಡಿವಿಸಿಬಲ್ ಬೈ 11. ನೆಕ್ಸ್ಟ್ ಎಕ್ಸಾಂಪಲ್ 23,101. ಇದು ಕೂಡ ಅಷ್ಟೇ ಆಡ್ ಪ್ಲೇಸಸ್ ಮತ್ತು ಈವನ್ ಪ್ಲೇಸಸ್ ನಾವು ನಂಬರ್ಸ್ನ ಆ್ಯಡ್ ಮಾಡಿ ಡಿಫ್ರೆನ್ಸ್ ತೊಗೊಂಡ್ರೆ 0 ಬರ್ತಾ ಇದೆ. ದಟ್ ಈಸ್ ಡಿವಿಸಿಬಲ್ ಬೈ 11. ಓಕೆ, ಸೊ ಯಾವ್ದು 11ಇಂದ ಡಿವೈಡ್ ಆಗಲ್ಲ ಅನ್ನೋದಕ್ಕೂ ಕೆಲವೊಂದು ಎಕ್ಸಾಂಪಲ್ಸ್ನ ಮೆನ್ಷನ್ ಮಾಡಿದ್ದೀನಿ. ಹಾಗೆಯೇ ಇದಿಷ್ಟು ಎಕ್ಸಾಂಪಲ್ಸ್ನ ನೀವು ಚೆಕ್ ಮಾಡಿ 11ಇಂದ ಡಿವೈಡ್ ಆಗುತ್ತೋ ಇಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನಾವು ಮಲ್ಟಿಪಲ್ಸ್ನ ನೋಡೋಣ. ನೆಕ್ಸ್ಟ್ ಮಲ್ಟಿಪಲ್ಸ್ ಅಂದರೆ ಏನು? ಮಲ್ಟಿಪಲ್ಸ್ ಆರ್ ದ ಪ್ರಾಡಕ್ಟ್ಸ್ ವೆನ್ ಯು ಮಲ್ಟಿಪ್ಲೈ ಅ ಗಿವನ್ ನಂಬರ್ ಬೈ ಹೋಲ್ ನಂಬರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ 4 ಇದೆ ಅಂತ ಅಂದರೆ ನಾವು 4ಗೆ 1 2 3 4 ಹಿಂಗೆ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಓಕೆ, ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 4 × 1 = 4, 4 × 2 = 4, 3 = 4, 4 = 4, 5 ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಮಲ್ಟಿಪಲ್ಸ್ ಆಫ್ 4 ಏನು ಬಂತು? 4, 8, 12, 16, 20 ಆ್ಯಂಡ್ ಸೊ ಆನ್. ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಓಕೆ, ಸೊ ಮಲ್ಟಿಪಲ್ಸ್ ಆರ್ ನಥಿಂಗ್ ಬಟ್ ಟೇಬಲ್ಸ್ ಅಷ್ಟೇ, ಮಗ್ಗಿ. ಓಕೆ, ಸೊ ಒನ್ನಿಂದ ಶುರುವಾಗಿ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಸೊ ಮಲ್ಟಿಪಲ್ಸ್ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ನಮಗೆ. ಬಟ್ ಫ್ಯಾಕ್ಟರ್ಸ್ ನಾವು ಫೈನೈಟ್ ಅಂತ ಹೇಳಿದ್ವಿ, ಬಟ್ ಮಲ್ಟಿಪಲ್ಸ್ ಇನ್ಫೈನೈಟ್ ಇರುತ್ತೆ. ಓಕೆ, ಸೊ ನಾವೀಗ 6ನ ಮಲ್ಟಿಪಲ್ಸ್ನ ಫೈಂಡ್ ಔಟ್ ಮಾಡೋಣ. 6 ಮಲ್ಟಿಪಲ್ಸ್ ಏನಾಗುತ್ತೆ? 6 × 1 = 6, ನೆಕ್ಸ್ಟು 6 × 2 = 12, 6 × 3 = 18, 6 × 4 = 24, 6 × 5 = 30, ಆಮೇಲೆ 36, ನೆಕ್ಸ್ಟು 42, 48. ಇಷ್ಟೇನಾ? ಇಲ್ಲ, ಇನ್ನೂ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ಓಕೆ, ಇದೇ ರೀತಿ 8 ಮಲ್ಟಿಪಲ್ಸ್ ತೊಗೊಂಡ್ರೆ 8 ಟೇಬಲ್ಸ್: 8, 16, 24, 32, ನೆಕ್ಸ್ಟು 40, 48 ಇದೇ ರೀತಿ. ನೆಕ್ಸ್ಟು 12 ಅಷ್ಟೇ: 12, 24, 36, 48, 60 ಈ ಥರ. ಇದು ಮಲ್ಟಿಪಲ್ಸು. ನೆಕ್ಸ್ಟ್, ಸೊ ಮಲ್ಟಿಪಲ್ಸ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಎವ್ರಿ ಮಲ್ಟಿಪಲ್ ಆಫ್ ಅ ನಂಬರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ್ಯಾಟ್ ನಂಬರ್. ಓಕೆ, ಸೊ ಮಲ್ಟಿಪಲ್ಸ್ ಯಾವಾಗಲೂ ಆ ನಂಬರ್ ಆಗಿರುತ್ತೆ, ಅಂದರೆ ಕೊಟ್ಟಿರೋ ನಂಬರ್ ಆಗಿರುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲೇ ನೋಡಿದ್ವಿ, 6th ಮಲ್ಟಿಪಲ್ಲು 6ಇಂದ ಶುರುವಾಗುತ್ತೆ. ಸೊ 1 ಈಕ್ವಲು ಉಳಿದಿದ್ದೆಲ್ಲನೂ ಗ್ರೇಟರ್ ದ್ಯಾನ್ ದಟ್ ನಂಬರ್ ಇರುತ್ತೆ. ಓಕೆ, ನೆಕ್ಸ್ಟು ದ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ ಎ ಗಿವನ್ ನಂಬರ್ ಈಸ್ ಇನ್ಫೈನೈಟ್. ಓಕೆ, ಸೊ ಎಷ್ಟು ಬೇಕೋ ಅಷ್ಟು ಮಲ್ಟಿಪಲ್ಸ್ ನಮಗೆ ಸಿಗುತ್ತೆ. ನೆಕ್ಸ್ಟ್, ಎವ್ರಿ ನಂಬರ್ ಈಸ್ ಅ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್. ನಾನು ಹೇಳ್ದಂಗೆ ಫಸ್ಟ್ ಮಲ್ಟಿಪಲ್ಲು ಅದೇ ನಂಬರ್ ಆಗಿರುತ್ತೆ, ನೆಕ್ಸ್ಟು ಮಲ್ಟಿಪಲ್ಸ್ ಎಲ್ಲ ಗ್ರೇಟರ್ ದ್ಯಾನ್ ದ್ಯಾಟ್ ನಂಬರ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಪರ್ಫೆಕ್ಟ್ ನಂಬರ್. ಏನು ಪರ್ಫೆಕ್ಟ್ ನಂಬರ್ ಅಂದರೆ? ಅ ನಂಬರ್ ಫಾರ್ ವಿಚ್ ಸಮ್ ಆಫ್ ಆಲ್ ಇಟ್ಸ್ ಫ್ಯಾಕ್ಟರ್ಸ್ ಈಸ್ ಈಕ್ವಲ್ ಟು ಟ್ವೈಸ್ ದ ನಂಬರ್ ಈಸ್ ಕಾಲ್ಡ್ ಅ ಪರ್ಫೆಕ್ಟ್ ನಂಬರ್. ಫಾರ್ ಎಕ್ಸಾಂಪಲ್ ನಾನೀಗ 6 ತೊಗೊಂಡಿದ್ದೀನಿ. ಇದ್ರದ್ದು ಫ್ಯಾಕ್ಟರ್ಸು 1, 2, 3 ಮತ್ತು 6. ಓಕೆ, ಇದನ್ನು ಸಮ್ ಮಾಡ್ತೀನಿ. ಸಮ್ ಅಂದರೆ ಎಡಿಷನ್ ಮಾಡ್ತೀನಿ. ಓಕೆ, ಸೊ ಎಡಿಷನ್ ಮಾಡಿದಾಗ ಎಷ್ಟು ಬಂತು ನಮ್ಗೆ ಆನ್ಸರು? 1 + 2 3, 3 + 3 6, 6 + 6 12 ಬಂತು. ಓಕೆ, ಇಫ್ ದಿಸ್ ಈಸ್ ಡಬಲ್ ಆಫ್ ದಿಸ್. ಓಕೆ, 6 2 12 ಅಲ್ವಾ, ಅಂದರೆ ಡಬಲ್ ಇದೆ ಅಲ್ವಾ? ಈ ಥರ ಇದ್ದರೆ ನಾವು ಈ ನಂಬರಿಗೆ ಪರ್ಫೆಕ್ಟ್ ನಂಬರ್ ಅಂತ ಕರಿತೀವಿ. ಓಕೆ, 6 ಈಸ್ ಅ ಪರ್ಫೆಕ್ಟ್ ನಂಬರ್. ದೆನ್ 28 ಫಸ್ಟ್ ಫ್ಯಾಕ್ಟರ್ಸ್ ನೋಡೋಣ. 1 ಈಸ್ ಅ ಫ್ಯಾಕ್ಟರ್ ಬಿಕಾಸ್ 1 ಡಿವೈಡ್ಸ್. ನೆಕ್ಸ್ಟು 2 ಬರುತ್ತೆ. ನೆಕ್ಸ್ಟ್ 3 ಟೇಬಲಲ್ಲಿ ಬರುತ್ತಾ? ಇಲ್ಲ. ನೆಕ್ಸ್ಟ್ 4 ಟೇಬಲಲ್ಲಿ ಬರುತ್ತೆ. ಓಕೆ, 5 ಇದೆನಾ? ಇಲ್ಲ. 6 ಬರಲ್ಲ. ನೆಕ್ಸ್ಟ್ 7ಅಲ್ಲಿ ಬರುತ್ತೆ. ನೆಕ್ಸ್ಟು 8ಅಲ್ಲಿ ಬರಲ್ಲ. ನೆಕ್ಸ್ಟ್ 9ಅಲ್ಲಿ ಬರಲ್ಲ. 10 ಇಲ್ಲ. 11 ಇಲ್ಲ. 12 ಇಲ್ಲ. 13 ಇಲ್ಲ. 14ಅಲ್ಲಿ ಬರುತ್ತೆ. 14 2 28. 14 ಆದಮೇಲೆ ನೆಕ್ಸ್ಟ್ ನಮಗೆ 28 ಬರೋದು. ನಾವು ಚೆಕ್ ಮಾಡೋಷ್ಟೇ ಇಲ್ಲ, ಇದು ಹಾಗೆ ಬರುತ್ತೆ. ಓಕೆ, ಸೊ ಇದನ್ನು ನಾವು ಆ್ಯಡ್ ಮಾಡೋಣ. 1 + 2 + 4 + 7 + 14 + 28 ಇದೆಷ್ಟು ಬರುತ್ತೆ ನೋಡೋಣ. 1 + 2 3, 3 + 4 7, 7 + 7 14, 14 + 14 28, 28 + 28 56. ಓಕೆ, ಸೊ 20 ಇದ್ರದ್ದು ಡಬಲ್ ಇದೆಯಾ? ಎಸ್, 28 × 2 is 56. ದೆನ್ 28 ಈಸ್ ಅ ಪರ್ಫೆಕ್ಟ್ ನಂಬರ್. ಇದರಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪರ್ಫೆಕ್ಟ್ ನಂಬರ್ ಅಂತ ಕೇಳ್ಬೋದು. 4 ಆಪ್ಷನ್ಸ್ ಕೊಟ್ಟು ಟಿಕ್ ಮಾಡಿ ಯಾವುದು ಕರೆಕ್ಟು, ಯಾವುದು ಪರ್ಫೆಕ್ಟ್ ನಂಬರ್ ಅಂತ ಕ್ವಶನ್ ಬರಬಹುದು. ನೆಕ್ಸ್ಟ್ ಈಸ್ ಪ್ರೈಮ್ ನಂಬರ್ಸ್. ಏನು ಪ್ರೈಮ್ ನಂಬರ್ಸ್ ಅಂದರೆ? ಓಕೆ, ಈಗ ಫ್ಯಾಕ್ಟರ್ಸ್ ಇದೆ. ದ ನಂಬರ್ಸ್ ಅದರ್ ದ್ಯಾನ್ 1 whose only factors are 1 and the number itself, or the number divisible by 1 and itself. ಓಕೆ, ಸೊ ಇಲ್ಲಿ ನಾವೆಲ್ಲ ಫ್ಯಾಕ್ಟರ್ಸ್ ನೋಡ್ತಾ ಇದ್ವಿ, ಹೌದಲ್ಲ? ಒಂದು ನಂಬರ್ಗೆ 1 ಫ್ಯಾಕ್ಟರ್ ಆಗಿರಬೇಕು ಅಥವಾ ಅದೇ ನಂಬರ್ ಫ್ಯಾಕ್ಟರ್ ಆಗಿರಬೇಕು. ಆ ಥರ ಇರೋ ನಂಬರ್ಗಳನ್ನು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ 2 ಇದೆ, ಆಯಿತಾ? 2ನ 1 ಡಿವೈಡ್ ಮಾಡುತ್ತೆ, ಬಿಟ್ಟರೆ ಅದೇ ನಂಬರು 2 ಡಿವೈಡ್ ಮಾಡುತ್ತೆ.
ಸೊ ಈ ಥರ ಇರೋ ನಂಬರ್ಸ್ ಎಲ್ಲನೂ ಪ್ರೈಮ್ ನಂಬರ್ಸು. ಫಾರ್ ಎಕ್ಸಾಂಪಲ್ 2, 3, 5, 7, 11, 13. ಇಷ್ಟೇನಾ? ಇಲ್ಲ, ಇನ್ನೂ ಎಷ್ಟು ಬೇಕೋ ಅಷ್ಟು ಪ್ರೈಮ್ ನಂಬರ್ಸು ಕೂಡ ನಮಗೆ ಸಿಗುತ್ತೆ. ಓಕೆ, ಸೊ ದೆರ್ ಆರ್ ಟೋಟಲಿ 25 ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 ಆ್ಯಂಡ್ 100. 1 ಮತ್ತು 100 ನಡುವೆ ಇಷ್ಟು 25 ಪ್ರೈಮ್ ನಂಬರ್ಸ್ ಇದೆ. ಯಾವ್ದು 2, 3, 5, 7, 11, 13, 17, 19, 23, 29, 31, 37, 41, 43, 47, 53, 59, 61, 67, 71, 73, 79, 83, 89, 97. ಇದಿಷ್ಟು ಪ್ರೈಮ್ ನಂಬರ್ಸ್ ಇದೆ. ಈ ಕಾನ್ಸೆಪ್ಟ್ ಮೇಲೆ ಯಾವ ಥರ ಕ್ವಶನ್ ಬರಬಹುದು ಅಂದರೆ 1 ಇಂದ 100 ಎಷ್ಟು ಪ್ರೈಮ್ ನಂಬರ್ ಇದೆ, ಅಥವಾ ಇನ್ ಬಿಟ್ವೀನ್ 1 ಆ್ಯಂಡ್ 50 ಎಷ್ಟು ಪ್ರೈಮ್ ನಂಬರ್ ಇದೆ, ಈ ಥರ ಕ್ವಶನ್ನು ಬರೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟು ಹೌ ಟು ಚೆಕ್ ಪ್ರೈಮ್ ನಂಬರ್. ಯಾವುದಾದ್ರೂ ಒಂದು ನಂಬರ್ ಕೊಟ್ಟಿದ್ರೆ ಅದು ಪ್ರೈಮ್ ನಂಬರ್ ಹೌದೋ ಅಲ್ವೋ ಅಂತ ಹೇಳಿ ಯಾವ ಥರ ಚೆಕ್ ಮಾಡೋದು? ನಾನು 101 ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆ, ಫಸ್ಟು ಗಿವನ್ ನಂಬರ್ನ ಸ್ಕ್ವೇರ್ ರೂಟ್ ತೊಗೋಬೇಕು. ಓಕೆ, ಸ್ಕ್ವೇರ್ ರೂಟ್ ತೊಗೊಂಡಾಗ ಅಪ್ರಾಕ್ಸಿಮೇಟ್ಲಿ ಇಟ್ ಲೈಸ್ ಇನ್ ಬಿಟ್ವೀನ್ 10 ಆ್ಯಂಡ್ 11. ಓಕೆ, ಸೊ ನಾವು ಚೆಕ್ ಫಾರ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 11. 11ಕ್ಕಿಂತ ಕೆಳಗಡೆ ಇರುವಂತಹ ಪ್ರೈಮ್ ನಂಬರ್ಸ್ ಯಾವ್ದ್ಯಾವುದಿದೆ? 2, 3, 5 ಮತ್ತು 7. ಓಕೆ, ಈ ಎಲ್ಲ ನಂಬರ್ನ ತೊಗೊಂಡು ನಾವು 101ನ ಡಿವೈಡ್ ಮಾಡಬೇಕು. ಓಕೆ, 2 ಇಂದ ಡಿವೈಡ್ ಮಾಡೋಕ್ಕಾಗುತ್ತಾ ನಮಗೆ 101ನ? ಇಲ್ಲ. ಅಂದರೆ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತಾ? ಇಲ್ಲ. ಓಕೆ, ನೆಕ್ಸ್ಟ್ 3 ಇಂದ 101 ಡಿವೈಡ್ ಮಾಡ್ಬೋದಾ? ಇಲ್ಲ. ನೆಕ್ಸ್ಟು 5 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ನೆಕ್ಸ್ಟ್ 7 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಯಾವುದೇ ನಂಬರಿಂದ ನಮಗೆ ಕಂಪ್ಲೀಟ್ಲಿ ಡಿವೈಡ್ ಆಗ್ತಾ ಇಲ್ಲ 101. ದೇರ್ ಫೋರ್ 101 ಈಸ್ ಪ್ರೈಮ್. ಸಪೋಸ್ ಇದೇ ರೀತಿ ನಮಗೆ ಯಾವುದಾದ್ರೂ ಒಂದು ನಂಬರಿಂದ ಡಿವೈಡ್ ಆಗೋಯ್ತು, ಕಂಪ್ಲೀಟ್ಲಿ ಡಿವೈಡ್ ಆಗೋಯ್ತು ಅಂತಂದರೆ ಆಗ ಇದು ಪ್ರೈಮ್ ನಂಬರ್ ಆಗಲ್ಲ, ಕಾಂಪೋಸಿಟ್ ನಂಬರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಸ್ ಕಾಂಪೋಸಿಟ್ ನಂಬರ್ ಅಂದರೆ ಏನು? ಸೊ ಯಾವ್ದು ಪ್ರೈಮ್ ನಂಬರ್ ಅಲ್ವೋ ಅದೆಲ್ಲನೂ ಕಾಂಪೋಸಿಟ್ ನಂಬರ್ ಅಷ್ಟೇ. ನಂಬರ್ಸ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಆರ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್. ಫಾರ್ ಎಕ್ಸಾಂಪಲ್ 4, 8, 12, 18. ಸೊ ಅದರ್ ದೆನ್ ಪ್ರೈಮ್ ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್ಸ್. ಓಕೆ, ನೋಟ್ 1 ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್ ನಂಬರ್. 1 ಪ್ರೈಮ್ ನಂಬರೂ ಅಲ್ಲ, ಕಾಂಪೋಸಿಟ್ ನಂಬರೂ ಅಲ್ಲ. ಓಕೆ, ನೆಕ್ಸ್ಟು ಇನ್ನೊಂದು ಕೆಲವೊಂದು ಚಿಕ್ಕ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತಂದರೆ 2 ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ವಿಚ್ ಈಸ್ ಈವನ್. ಓಕೆ, 2 ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ಈವನ್ ಪ್ರೈಮ್ ನಂಬರ್. ಓಕೆ, ನೆಕ್ಸ್ಟ್ ಎವ್ರಿ ಪ್ರೈಮ್ ನಂಬರ್ ಎಕ್ಸೆಪ್ಟ್ 2 ಈಸ್ ಆಡ್. 2 ಬಿಟ್ಟರೆ ಇನ್ನಿರೋ ಎಲ್ಲ ಪ್ರೈಮ್ ನಂಬರ್ಸು ಏನಾಗಿರುತ್ತೆ? ಆಡ್ ನಂಬರ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ರಿಲೇಟಿವ್ಲಿ ಪ್ರೈಮ್ ಅಥವಾ ಕೋ ಪ್ರೈಮ್. ಯಾವಾಗ ನಾವು 2 ನಂಬರ್ನೇ ಕೋ ಪ್ರೈಮ್ ಅಂತ ಕರಿತೀವಿ? 2 ನಂಬರ್ಸ್ ಹ್ಯಾವಿಂಗ್ ಓನ್ಲಿ 1 ಹ್ಯಾಸ್ ಎ ಕಾಮನ್ ಫ್ಯಾಕ್ಟರ್ ಆರ್ ಕಾಲ್ಡ್ ಕೋ ಪ್ರೈಮ್. ಫಾರ್ ಎಕ್ಸಾಂಪಲ್ 2 ಆ್ಯಂಡ್ 3. ಓಕೆ, 2ನ ಮತ್ತು 3ನ 1 ಬಿಟ್ಟರೆ ಬೇರೆ ಯಾವ ನಂಬರು ಡಿವೈಡ್ ಮಾಡಲ್ಲ. ಸೊ ಹಾಗಾಗಿ ಈ 2 ನಂಬರ್ನ ಕೋ ಪ್ರೈಮ್ ಅಂತ ಕರಿತೀವಿ. ನೆಕ್ಸ್ಟು 4 ಮತ್ತು 15 ಇದೆರಡಕ್ಕೂ ಕಾಮನ್ ಫ್ಯಾಕ್ಟರ್ಸ್ ಯಾವುದೂ ಇಲ್ಲ ಎಕ್ಸೆಪ್ಟ್ 1. ಓಕೆ, ಸೊ ಈ 2 ನಂಬರಿಗೆ ನಾವು ಕೋ ಪ್ರೈಮ್ ಅಂತ ಕರಿತೀವಿ ಅಥವಾ ರಿಲೇಟಿವ್ಲಿ ಪ್ರೈಮ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ವಿನ್ ಪ್ರೈಮ್. ಏನು ಟ್ವಿನ್ ಪ್ರೈಮ್ ಅಂದರೆ? ಟ್ವಿನ್ ಪ್ರೈಮ್ ನಂಬರ್ಸ್ ಆರ್ ದ್ಯಾಟ್ ಹ್ಯಾವ್ ಎ ಡಿಫ್ರೆನ್ಸ್ ಆಫ್ 2. 2 ಪ್ರೈಮ್ ನಂಬರು ಡಿಫ್ರೆನ್ಸ್ ಮಾಡಿದಾಗ 2 ಬರ್ತಾ ಇರಬೇಕು. ಆ ಥರದಕ್ಕೆ ನಾವು ಟ್ವಿನ್ ಪ್ರೈಮ್ ನಂಬರ್ಸ್ ಅಂತೀವಿ. ಎಕ್ಸಾಂಪಲ್ 3 ಆ್ಯಂಡ್ 5. ಓಕೆ, ಇದೆರಡರದ್ದು ಡಿಫ್ರೆನ್ಸ್ ತೊಗೊಂಡ್ರೆ ನಮಗೆ 2 ಬರುತ್ತೆ. ನೆಕ್ಸ್ಟ್ 11 ಆ್ಯಂಡ್ 13 ಇದ್ರದ್ದು ಡಿಫ್ರೆನ್ಸು 2 ಬರುತ್ತೆ. ಸಾರಿ 12 ಅಂತ ಬರಿತಾ ಇದ್ದೀನಿ, ಇಟ್ ಇಸ್ 2. ಓಕೆ, ಇದರಲ್ಲಿ ಯಾವ ಥರ ನಮಗೆ ಕ್ವಶನ್ ಬರುತ್ತೆ ಅಂತ ಅಂದರೆ 4 ಪೇರ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಕೋ ಪ್ರೈಮ್ ಅಂತ ಕೇಳ್ಬೋದು. ಓಕೆ, ಟ್ವಿನ್ ಪ್ರೈಮು ಅಷ್ಟೇ, 4 ಪೇರ್ ಪ್ರೈಮ್ ನಂಬರ್ಸ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಟ್ವಿನ್ ಪ್ರೈಮ್ ಅಂತ ಹೇಳಿ ಕೇಳಬಹುದು. ನೆಕ್ಸ್ಟ್ ಈಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್. ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಈ ನಂಬರ್ ಸಿಸ್ಟಮಲ್ಲಿ ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್. ಯಾಕಂದರೆ ಇದ್ರ ಬೇಸ್ ಮೇಲೆ ನಮಗೆ HCF ಬರುತ್ತೆ, LCM ಬರುತ್ತೆ, ಅದ್ರ ಮೇಲೆ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಕಾನ್ಸೆಪ್ಟ್ ಮೇಲೆ ಪಕ್ಕ 1 ಅಥವಾ 2 ಕ್ವಶನ್ ಗ್ಯಾರಂಟಿ. ಯಾವುದೇ ಎಕ್ಸಾಮ್ ಆಗಿರಲಿ HCF LCM ಮೇಲೆ 1 ಇಲ್ಲ 2 ಪ್ರಾಬ್ಲಮ್ಸ್ ಅಂತೂ ಗ್ಯಾರಂಟಿ ಇದೇ ಇರುತ್ತೆ. ಓಕೆ, ಸೊ ಇದು ಇಲ್ಲಿಂದ ಏನಿದೆ ನೆಕ್ಸ್ಟು ಸ್ವಲ್ಪ ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ಟ್ರಿಕ್ಸ್ ಅಂತ ಯಾವುದೂ ಹೇಳಲ್ಲ. ಯಾಕೆ ಅಂದರೆ ನಾವು ಅರ್ಥ ಮಾಡ್ಕೊಂಡಿದ್ರೆ ನಾವೇ ಟ್ರಿಕ್ಸ್ನ ಹುಡುಕ್ತೀವಿ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಟ್ರಿಕ್ಕು ಎಲ್ಲ ಪ್ರಾಬ್ಲಮ್ಸಿಗೂ ಟ್ರಿಕ್ ನೆನ್ಪಿಟ್ಕೋತಾ ಹೋದರೆ ಯಾವುದಕ್ಕೆ ಯಾವ ಟ್ರಿಕ್ಕು ಅಂತ ನೆನಪಿರಲ್ಲ. ಸೊ ನಾವು ಪ್ರಾಬ್ಲಮ್ಸ್ನ ಫಸ್ಟು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್. ವೆನ್ ಎ ನಂಬರ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್ ವಿ ಸೇ ದ್ಯಾಟ್ ದ ನಂಬರ್ ಹ್ಯಾಸ್ ಬೀನ್ ಫ್ಯಾಕ್ಟರೈಸ್ಡ್. ಅಂದರೆ ಯಾವುದೇ ಒಂದು ನಂಬರ್ನ ನಾವು ತೊಗೊಂಡು ಅದನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ಬರೆದ್ರೆ ದಿಸ್ ಈಸ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿ ಕರಿತೀವಿ. ನಾವು ಯಾವ ಥರ ಫ್ಯಾಕ್ಟರೈಸ್ ಮಾಡ್ತೀವಿ? ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಇಲ್ಲಿ. 980 ಇದೆ. ಓಕೆ, ಡಿವಿಷನ್ ಪ್ರಾಸೆಸ್ ಇದು. ಓಕೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಈಸ್ ನಥಿಂಗ್ ಬಟ್ ಡಿವಿಷನ್ ಪ್ರಾಸೆಸ್. ಬಟ್ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ, ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, ಸೊ ನಾವಿಲ್ಲಿ ವಿ ಸ್ಟಾರ್ಟ್ ವಿತ್ ದ ಪ್ರೈಮ್ ನಂಬರ್. ಲಾಸ್ಟಲ್ಲಿ 0 ಇದೆ ಅಲ್ವಾ? ನಮಗೆ ಗೊತ್ತಿದೆ 0 ಇರೋದೆಲ್ಲ 5 ನಂಬರಿಂದ ಡಿವೈಡ್ ಆಗುತ್ತೆ ಅಥವಾ 2 ಇಂದನೂ ಡಿವೈಡ್ ಆಗುತ್ತೆ ಅಥವಾ 5 ಮತ್ತು 2 ಇಂದ ಡಿವೈಡ್ ಆಗುತ್ತೆ. ಬಿಕಾಸ್ ನಾವು ಪ್ರೈಮ್ ನಂಬರಿಂದನೇ ಡಿವೈಡ್ ಮಾಡಬೇಕು. ಹಾಗಿರೋದ್ರಿಂದ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2. 2 4s 8, 2 9s 18. ಸೊ 0ಗೆ 0, 490 ಆಯಿತು. ನೆಕ್ಸ್ಟ್ ಅಗೇನ್ 2 ಇಂದ ನಾನು ಮಾಡ್ತೀನಿ. 2 2s 4, 2 4s 8, 2 5s 10. ಓಕೆ,
ಸೊ ಈಗ ಲಾಸ್ಟ್ ಡಿಜಿಟ್ 5 ಇದೆ, ಹಾಗಾಗಿ ನಾನು 5ಇಂದ ಡಿವೈಡ್ ಮಾಡ್ತೀನಿ. 5 4s 20, 4 ರಿಮೈನಿಂಗ್ 45 ಆಗುತ್ತೆ. 5 9s 45. ನೆಕ್ಸ್ಟ್ 49 ಇದೆ, 7 7s 49, ನೆಕ್ಸ್ಟ್ 7 1s 7. ಓಕೆ, ಸೊ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್. ಇನ್ನೂ ಒಂದು ನಂಬರ್ ಮಾಡೋಣ, 435 ಈ ನಂಬರ್ನ ಮಾಡ್ತೀನಿ. ಓಕೆ, ಸೊ ಲಾಸ್ಟಲ್ಲಿ 5 ಇರೋದ್ರಿಂದ ನಾನು ಡೈರೆಕ್ಟಾಗಿ 5ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, 5 8s 40, ನೆಕ್ಸ್ಟ್ 35 ಆಗಿರುತ್ತೆ. 5 7s 35, ನೆಕ್ಸ್ಟ್ 87 ಇದೆ. ಓಕೆ, 87 ಯಾವ ನಂಬರಿಂದ ಹೋಗುತ್ತೆ? ಓಕೆ, 3ಇಂದ ಹೋಗುತ್ತೆ. 3 2s 6, 2 ರಿಮೈನಿಂಗ್ 27 ಆಗುತ್ತೆ. 3 9s 27. ನೆಕ್ಸ್ಟ್ 29 ಬಂತು. 29 ಯಾವುದಾದ್ರೂ ನಂಬರಲ್ಲಿ ಹೋಗುತ್ತಾ? ಇಲ್ಲ. 29 ಇಟ್ ಸೆಲ್ಫ್ ಈಸ್ ಅ ಪ್ರೈಮ್ ನಂಬರ್, 29. ಓಕೆ, ಸೊ 435 has been written as 5 into 3 into 29. This is the product of primes. Okay, so this is called prime factorization. Next, ಈ prime factorization ಮೇಲೆ ನಮಗೆ ಒಂದು ಥಿಯರಮ್ ಇದೆ, that is fundamental theorem of arithmetic. Every whole number greater than 1 is either a prime number or can be written as unique product of prime numbers except for the order of the factors. ಓಕೆ, ಏನು ಹಿಂಗಂದ್ರೆ ಅಂತಂದರೆ 1 ಬಿಟ್ಟು, ಓಕೆ, ಗ್ರೇಟರ್ ದೆನ್ 1 ಅಂದರೆ 2ಇಂದ ಸ್ಟಾರ್ಟ್ ಆಗುತ್ತೆ ನಂಬರ್ಸು. 2ಇಂದ ಸ್ಟಾರ್ಟ್ ಆಗುವಂತಹ ಎಲ್ಲ ನಂಬರ್ಸು ಒಂದು ಪ್ರೈಮ್ ಆಗಿರಬೇಕು, ಅಥವಾ ಆ ನಂಬರ್ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮಲ್ಲಿ ಬರಿಬಹುದು. ಓಕೆ, ಸೊ ದಿಸ್ ಇಸ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್. ಓಕೆ, ಇದೇ ಪ್ರೈಮ್ ಫ್ಯಾಕ್ಟರೈಸೇಷನ್ ನಾವು ಮಾಡಿದ್ವಲ್ಲ. ಸೊ ಇಲ್ಲಿ ನೋಡಿ 980 ಇದೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಇದೇ ಫಂಡಮೆಂಟಲ್ ಥಿಯರಮ್. ಓಕೆ, ಈ ಥರ ಎಲ್ಲ ನಂಬರ್ಗೂ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿ ಬರಿಬಹುದು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಇದಕ್ಕೆ ಒಂದು ನೇಮ್ ಇಲ್ಲ, 3 4 ಹೆಸರಿದೆ. ಓಕೆ, ಸೊ ಯಾವುದನ್ನೇ ಕೇಳಿದ್ರು ನೀವು ಕನ್ಫ್ಯೂಸ್ ಆಗಬೇಡಿ. HCF ಕಾಮನ್ ಆಗಿ ಯೂಸ್ ಮಾಡ್ತೀವಿ ನಾವು, ಅಂದರೆ ಹೈಸ್ಕೂಲ್ ತನಕನೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ GCD ಅಂತ ಬರುತ್ತೆ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಓಕೆ, ನೆಕ್ಸ್ಟು ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ನೆಕ್ಸ್ಟು GCM ಅಂತ ಬರುತ್ತೆ, ಗ್ರೇಟೆಸ್ಟ್ ಕಾಮನ್ ಮೆಷರ್ ಅಂತಲೂ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಏನು? It is the largest positive integer that divides the given numbers without leaving a remainder. ವಿತೌಟ್ ಲಿವಿಂಗ್ ಅ ರಿಮೈಂಡರ್ ಅಂದರೆ ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕು. ಯಾವುದೇ 2 ನಂಬರ್ ಕೊಟ್ಟಿದ್ರೆ 2 ನಂಬರ್ನ ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 4 ಮತ್ತು 16 ಇದೆ. ಓಕೆ, ಸೊ 4 ಮತ್ತು 16 ಯಾವುದೋ ಒಂದು ನಂಬರು ಡಿವೈಡ್ ಮಾಡಬೇಕು. ಓಕೆ, ಫಸ್ಟು ಯಾವ್ಯಾವ ನಂಬರ್ ಡಿವೈಡ್ ಮಾಡುತ್ತೆ ಅಂತ ತಗೊಳ್ಳೋಣ, ಅಂದರೆ ಫ್ಯಾಕ್ಟರ್ಸ್ನ ತಗೊಳ್ಳೋಣ. 4ಗೆ 1 2 4 ಇದಿಷ್ಟು ನಂಬರ್ಸು 4ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟು 16ನ ಡಿವೈಡ್ ಮಾಡೋದು ಯಾವುದ್ಯಾವುದು? 1 2 4 8 16. ಓಕೆ, ಇದಿಷ್ಟು ಡಿವೈಡ್ ಮಾಡುತ್ತೆ. 2ರಲ್ಲೂ ಹೈಯೆಸ್ಟ್ ಇರೋದು ಯಾವುದಪ್ಪ? 4. ಓಕೆ, 8 16 ಇದೆ, ಬಟ್ 2ರಲ್ಲೂ ಇಲ್ಲ. 2ರಲ್ಲೂ ಹೈಯೆಸ್ಟ್ ಇರುವಂಥದ್ದು ಯಾವುದು? 4. ಸೊ 4 ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. 4 ಈಸ್ ದ ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ವಿಚ್ ಡಿವೈಡ್ಸ್ 4 ಆ್ಯಂಡ್ 16. ಸೊ ದಿಸ್ ಈಸ್ ಕಾಲ್ಡ್ HCF. ಸೊ ನೆಕ್ಸ್ಟ್ ಈಸ್ ಹೌ ಟು ಫೈಂಡ್ HCF. ಓಕೆ, ಸೊ HCF ಯಾವ ಥರ ಫೈಂಡ್ ಮಾಡೋದು ಅಂತಂದರೆ, ಫಸ್ಟು ನಾವು ನಂಬರ್ನ ಡಿವೈಡ್ ಮಾಡ್ತಾ ಹೋಗೋಣ. 34 ಇದೆ. ಓಕೆ, ಸೊ ಪ್ರೈಮ್ ನಂಬರ್ಸಿಂದನೇ ನಾವು ಡಿವೈಡ್ ಮಾಡಬೇಕು. ನಾನು 2ಇಂದ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಲಾಸ್ಟಲ್ಲಿ ನಮಗೆ ಈವನ್ ನಂಬರ್ ಇದೆ. ಆಯಿತಾ? 2 1s 2, 1 ರಿಮೈನಿಂಗ್ 14 ಆಗುತ್ತೆ. 2 7s 14. ಓಕೆ, ನೆಕ್ಸ್ಟು 17 ಇದೆ. 17 ಇಟ್ ಸೆಲ್ಫ್ ಇಸ್ ಅ ಪ್ರೈಮ್ ನಂಬರ್, ಸೊ 17 1s. ಸೊ 34 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 into 17. ಓಕೆ, ನೆಕ್ಸ್ಟು 102 ಇದೆ. 102 ಕೂಡ ನಾನು 2ಇಂದ ಡಿವೈಡ್ ಮಾಡ್ತೀನಿ. 2 5s 10, ನೆಕ್ಸ್ಟ್ 2 1s 2. ನೆಕ್ಸ್ಟ್ 51 ಇದೆ. 51 3ಇಂದ ಡಿವೈಡ್ ಮಾಡ್ತೀನಿ. ಓಕೆ, 3 1s 3, ನೆಕ್ಸ್ಟ್ 21 ಆಗುತ್ತೆ. 3 7s 21. ಓಕೆ, ನೆಕ್ಸ್ಟು 17 ಇಟ್ ಸೆಲ್ಫ್ ಇಸ್ ಅ ಪ್ರೈಮ್ ನಂಬರ್, ಸೊ 17 1s. 102 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 into 3 into 17. ಓಕೆ, ಸೊ ಈಗ ಇದು 2ರಲ್ಲೂ ಕಾಮನ್ ಯಾವುದ್ಯಾವುದಿದೆ? ನಮಗೆ 2 ಕಾಮನ್ ಇದೆ. ಓಕೆ, ನೆಕ್ಸ್ಟು 17 ಕಾಮನ್ ಇದೆ. ಸೊ ಇದೆರಡನ್ನೂ ನಾವು ಮಲ್ಟಿಪ್ಲೈ ಮಾಡಿದರೆ ನಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಓಕೆ, ಸೊ HCF ಈಸ್ ಈಕ್ವಲ್ ಟು 2 into 17. ಓಕೆ, 17 2s 34. ಸೊ 34 ಈಸ್ ದ ಹೈಯೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ ಬೋತ್ ದೀಸ್ ನಂಬರ್ಸ್. ಓಕೆ, ಇಲ್ಲಿ ನೋಡಿ ಈಕ್ವಲ್ ಬಂತು ನಮಗೆ, ಅಂದರೆ ಒಂದು ನಂಬರ್ ಇದೆಯಲ್ಲ ಸೇಮ್ ಬಂತು. ಸೊ HCF ಆಫ್ ಎನಿ 2 ನಂಬರ್ಸ್ ಕುಡ್ ಬಿ 1 ನಂಬರ್ ಆಲ್ಸೋ, ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 1512 ಇದೆ. ಇದನ್ನು ಡಿವೈಡ್ ಮಾಡ್ತಾ ಹೋಗ್ತೀನಿ. 2ಇಂದ ಡಿವೈಡ್ ಮಾಡೋಣ. 2 7s 14, ನೆಕ್ಸ್ಟ್ 11 ಆಯಿತು. 2 5s 10, ನೆಕ್ಸ್ಟ್ 12 ಆಯಿತು. 2 6s 12. ಓಕೆ, ಸೊ ಮತ್ತೆ ಈವನ್ ನಂಬರ್ ಇರೋದ್ರಿಂದ 2ಇಂದನೇ ಮಾಡ್ತೀನಿ. 2 3s 6, 15 ಆಯಿತು. 2 7s 14, ನೆಕ್ಸ್ಟ್ 2 8s 16, ಮತ್ತು 2 1s 2, 17 ಆಯಿತು. 2 8s 16, 18 ಆಯಿತು. 2 9s 18, ನೆಕ್ಸ್ಟ್ ಲಾಸ್ಟಲ್ಲಿ 9 ಇರೋದ್ರಿಂದ 3ಇಂದ ಮಾಡ್ತೀನಿ. 3 6 18, 3 3s 9, ನೆಕ್ಸ್ಟು
3 2s are 6, 3 1s are 3. ನೆಕ್ಸ್ಟು 3 7s are 21, ನೆಕ್ಸ್ಟು 7 1s are 7. ಓಕೆ, ಎಷ್ಟೊಂದು ನಂಬರ್ಸ್ ಬಂತು ನೋಡಿ ಇಲ್ಲಿ. ಸೊ 1512 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 7. ಓಕೆ, ನೆಕ್ಸ್ಟು 504ನ ಡಿವೈಡ್ ಮಾಡ್ತಾ ಹೋಗೋಣ. 2 2s are 4, 1 ರಿಮೈನಿಂಗ್ 10 ಆಯಿತು. 2 5s are 10, 2 2s are 4. ನೆಕ್ಸ್ಟ್ ಮತ್ತೆ 2 ಇಂದ ತೊಗೋತೀನಿ. 2 1s are 2, 2 2s are 4, 1 ರಿಮೈನಿಂಗ್ 12 ಆಯಿತು. 2 6s are 12. ನೆಕ್ಸ್ಟು 2 6s are 12, 2 3s are 6. ನೆಕ್ಸ್ಟ್ 3 ಇಂದ ತೊಗೊಳ್ಳೋಣ. 3 2s are 3 1s are. ನೆಕ್ಸ್ಟು 3 7s are 7 1s are. So 504 can be written as product of primes 2 into 2 into 2 into 3 into 3 into 7. ಓಕೆ, ಸೊ ಈಗ ಇದೆರಡರಲ್ಲಿ ಯಾವ್ದು ಕಾಮನ್ ಇದೆ ಅಂತ ನಾವು ನೋಡೋಣ. 2 ಒಂದಿದೆ, ಓಕೆ, ಇನ್ನೊಂದು 2 ಇದೆ, ಇನ್ನೊಂದು 2 ಇದೆ, 3 ಇದೆ, ನೆಕ್ಸ್ಟ್ ಮತ್ತೊಂದು 3 ಇದೆ, 7 ಇದೆ. ಓಕೆ, ಸೊ ದೀಸ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್. ಹೌದಾ? ಸೊ HCF ಇದಿಷ್ಟು ಕಾಮನ್ ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಬರುತ್ತೆ 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 7. ಓಕೆ, ಈಗ ನಮಗೆ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 504 ಬರುತ್ತೆ. ಓಕೆ, ಸೊ 504 ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ವಿಚ್ ಡಿವೈಡ್ಸ್ ದೀಸ್ ಟು ನಂಬರ್ಸ್. ಓಕೆ, ನೆಕ್ಸ್ಟು LCM ಅಂತಂದರೆ ಏನಂತ ನೋಡೋಣ. LCM ಮೀನ್ಸ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಇಟ್ ಈಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ನಂಬರ್ ದಟ್ ಈಸ್ ದ ಮಲ್ಟಿಪಲ್ ಆಫ್ 2 ಆರ್ ಮೋರ್ ಗಿವನ್ ನಂಬರ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ 2 ನಂಬರ್ ಕೊಟ್ಟಿರ್ತಾರೆ. ಓಕೆ, 4 ಮತ್ತು 6 ಇದೆ. ಈ 2 ನಂಬರು ಒಂದು ನಂಬರ್ನ ಡಿವೈಡ್ ಮಾಡುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ LCM. ಈಗ 4ದು ಮಲ್ಟಿಪಲ್ಸ್ ತೊಗೋತೀವಿ, 6ದು ಮಲ್ಟಿಪಲ್ಸ್ ತೊಗೋತೀವಿ. ಅದೆರಡರದ್ದು ಸೇಮ್ ಮಲ್ಟಿಪಲ್ ಯಾವುದು ಬರುತ್ತೋ ದಟ್ ಈಸ್ ದ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಫಾರ್ ಎಕ್ಸಾಂಪಲ್ ನಾನೀಗ 4ದು ಮಲ್ಟಿಪಲ್ ತೊಗೊತಾ ಹೋಗ್ತೀನಿ. 4 8 12 16 20 ಆ್ಯಂಡ್ ಸೊ ಆನ್. ಅದೇ ರೀತಿ 6th ಮಲ್ಟಿಪಲ್ ತೊಗೊತೀನಿ. ಓಕೆ, 6 12 8 24 30 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ನಮಗೆ ಇದರಲ್ಲಿ ಸ್ಟಾರ್ಟಿಂಗ್ ಯಾವ್ದು ಮಲ್ಟಿಪಲ್ ಎರಡರಲ್ಲೂ ಕಾಮನ್ ಬಂದುಬಿಡುತ್ತೆ ನೋಡಿ. ದಟ್ ಈಸ್ ದ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಇಲ್ಲಿ 12 ಇದೆ, ಇಲ್ಲಿ 12 ಇದೆ. ಓಕೆ, ಸೊ ಇದೆರಡು ನಮಗೆ ಕಾಮನ್ ಮಲ್ಟಿಪಲ್. ಲೋಯೆಸ್ಟು ಇದೇ ಫಸ್ಟ್ ಬರೋದು. ಇನ್ನು ನೀವು ಈ ಥರ ಮಲ್ಟಿಪಲ್ಸ್ ಬರಿತಾ ಹೋದರೆ 2 ಕಾಮನ್ ಯಾವುದಾದ್ರೂ ಮತ್ತೆ ಸಿಗಬಹುದು. ಓಕೆ, ಬಟ್ ಲೋಯೆಸ್ಟ್ ಯಾವುದಿದೆ ನಮಗೆ ಅದು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ LCM. ನೆಕ್ಸ್ಟು ಅದೇ ರೀತಿ 3 ಮತ್ತು 5 ಹೀಗಿದೆ. ಓಕೆ, 3 ಮಲ್ಟಿಪಲ್ಸ್ ಬರೆಯೋಣ. 3 6 9 15 18 ಆ್ಯಂಡ್ ಸೊ ಆನ್. 5 ಮಲ್ಟಿಪಲ್ಸು 5 10 15 20 25 ಈ ಥರ ಹೋಗುತ್ತೆ. ಓಕೆ, ಸೊ ಇದರಲ್ಲಿ ನಮಗೆ ಯಾವ್ದು ಕಾಮನ್ ಇದೆ? 15 ಇದೆ. ಓಕೆ, ಸೊ ಸ್ಟಾರ್ಟಿಂಗ್ ಬಂದಿರೋದೆ 15. ಸೊ ದಿಸ್ ಇಸ್ ದ LCM. ಆ್ಯಂಡ್ LCM ಇದೆಯಲ್ಲ, ಈ ಎರಡೂ ನಂಬರು ಈ ನಂಬರ್ನ ಡಿವೈಡ್ ಮಾಡ್ತಾ ಹೋಗುತ್ತೆ. ಇದರದ್ದು ಮಲ್ಟಿಪಲ್ ಅಂದರೆ ಆಬ್ವಿಯಸ್ಲಿ ಅದು ಡಿವೈಡ್ ಮಾಡೇ ಮಾಡುತ್ತೆ. ಈ ಎರಡೂ ನಂಬರ್ ಕೂಡ 15ನ ಡಿವೈಡ್ ಮಾಡುತ್ತೆ. ಅಂದರೆ ಕೊಟ್ಟಿರೋ 2 ನಂಬರು LCMನ ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತೆ. ದಿಸ್ ಇಸ್ ನಥಿಂಗ್ ಬಟ್ HCFದು ಉಲ್ಟಾ ಪ್ರಾಸೆಸ್ ಆಗುತ್ತೆ. ಓಕೆ, ಅಲ್ಲಿ ಒಂದು ನಂಬರು ಕೊಟ್ಟಿರೋ 2 ನಂಬರ್ನ ಡಿವೈಡ್ ಮಾಡುತ್ತೆ. ಇಲ್ಲಿ ಈ ಕೊಟ್ಟಿರೋ 2 ನಂಬರು 1 ನಂಬರ್ನ ಡಿವೈಡ್ ಮಾಡುತ್ತೆ. ಆ ಥರ. ಓಕೆ, ಹೌ ಟು ಫೈಂಡ್ LCM ದೆನ್? ಸೊ ಇದರಲ್ಲಿ 2 ಟೈಪ್ ಇದೆ ನಮಗೆ LCMನ ಫೈಂಡ್ ಔಟ್ ಮಾಡೋದು. ಯಾವ ಥರ ಅಂತ ಹೇಳ್ತೀನಿ. ಫಸ್ಟು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊತೀವಿ. ಓಕೆ, 2 1s are 2 2s are. ನೆಕ್ಸ್ಟು 2 6 are 12, 2 3s are 6. ನೆಕ್ಸ್ಟು 3 1s are 3. ಓಕೆ, ಸೊ 24 ಕ್ಯಾನ್ ಬಿ ರಿಟನ್ ಆ್ಯಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ 2 ಇಂಟು 2 ಇಂಟು 2 ಇಂಟು 3. ಅದೇ ರೀತಿ 90ನ ನಾನು ಮಾಡಿದ್ರೆ 2 ಇಂಟುನೇ ತೊಗೋತೀನಿ ಫಸ್ಟು. 2 4s are 8, 2 5s are 10. ನೆಕ್ಸ್ಟು 5 9s are 45, 3 3s are 9. ನೆಕ್ಸ್ಟು 3 1s are 3. ಓಕೆ, ಸೊ 90 ಕ್ಯಾನ್ ಬಿ ರಿಟನ್ ಆ್ಯಸ್ 2 ಇಂಟು 5 ಇಂಟು 3 ಇಂಟು 3. ಓಕೆ, HCFಲ್ಲಿ ಏನು ಮಾಡ್ತಿದ್ವಿ? ಕಾಮನ್ ಇರೋದನ್ನೆಲ್ಲ ನಾವು ತೊಗೋತಾ ಇದ್ವಿ. ಓಕೆ, ಇಲ್ಲಿ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಯಾವ್ಯಾವ ನಂಬರ್ ಇದೆಯಲ್ಲ ಅದನ್ನು ಎಕ್ಸ್ಪೋನೆಂಟ್ಸಲ್ಲಿ ಬರ್ಕೊಂಬಿಡೋಣ. ಸೊ 2 ಇಂಟು ಅಂದರೆ 2 3 ಟೈಮ್ಸ್ ಇದೆ. ಸೊ 2 ಪವರ್ 3 ಇಂಟು ಇದು 3 ಪವರ್ 1. ಓಕೆ, ನೆಕ್ಸ್ಟು ಇಲ್ಲಿ 2 ಒಂದೇ ಇದೆ. ಸೊ 2 ಪವರ್ 1 ಇಂಟು 5 ಕೂಡ ಒಂದೇ ಇದೆ. 5 ಪವರ್ 1 ಇಂಟು 3 ಎಷ್ಟಿದೆ? 3 ಪವರ್ 2. ಓಕೆ, LCM ಏನಾಗುತ್ತೆ ಅಂತ ಅಂದರೆ ಇದೆರಡಕ್ಕೆ ಈಗ LCM ಯಾವಾಗ್ಲೂ ಓಕೆ ಫಸ್ಟು ನಾವೀಗ ಇದರಲ್ಲಿ ಯಾವ್ಯಾವುದು ನಂಬರ್ಸ್ ಇದೆ? 2 ಇದೆ, 3 ಇದೆ ಮತ್ತು 5 ಇದೆ. ಓಕೆ, ಸೊ ಹೈಯೆಸ್ಟ್ ಪವರ್ ಇರೋಂಥದ್ದು 2 ತೊಗೋಬೇಕು. 2ದ ಹೈಯೆಸ್ಟ್ ಪವರ್ ಯಾವುದು? 3. ಓಕೆ, ನೆಕ್ಸ್ಟು ಇಂಟು 3 ಇದೆ. 3ದ ಹೈಯೆಸ್ಟ್ ಪವರ್ ಯಾವುದು? ಎರಡರಲ್ಲೂ ಚೆಕ್ ಮಾಡಬೇಕು. 3 ಹೈಯೆಸ್ಟ್ ಪವರು 2 ಇದೆ. ಸೊ 3 ಟು ದ ಪವರ್ 2. ನೆಕ್ಸ್ಟು 5 ಇದೆ. 5ದ ಹೈಯೆಸ್ಟ್ ಪವರ್ ಇರೋದೇ 1. ಓಕೆ, ಸೊ ದಿಸ್ ವಿಲ್ ಬಿ ದ LCM. ದಿಸ್ ಇಸ್ ಈಕ್ವಲ್ ಟು 2 ಟು ದ ಪವರ್ 3 ಅಂದರೆ ಎಷ್ಟಾಗುತ್ತೆ? 8 ಆಗುತ್ತೆ. ಓಕೆ, ನೆಕ್ಸ್ಟ್ 3 ಪವರ್ 2 ಇಸ್ 9. 3 3s are 9.
ಇಂಟು 5. ಸೊ ಈ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತಲ್ಲ ನಂಬರು ನಮಗೆ ದಟ್ ಈಸ್ ದ LCM. ಓಕೆ, ಸೊ ಇದಿಷ್ಟು ನಾವು ಮಲ್ಟಿಪ್ಲೈ ಮಾಡಿದಾಗ 360 ಬರುತ್ತೆ. ಓಕೆ, ದಿಸ್ ಈಸ್ ದ LCM. ದಟ್ ಮೀನ್ಸ್ 24 ಆ್ಯಂಡ್ 90 ಬೋತ್ ದ ನಂಬರ್ಸ್ ವಿಲ್ ಡಿವೈಡ್ ದಿಸ್ ನಂಬರ್ ಕಂಪ್ಲೀಟ್ಲಿ. ಓಕೆ, ನೆಕ್ಸ್ಟು ಇನ್ನೂ ಒಂದು ಟೈಪ್ ಯಾವ ಥರ ಮಾಡೋದು ಅಂತಂದರೆ 25 ಮತ್ತು 90 ಒಟ್ಟಿಗೆ ಡಿವೈಡ್ ಮಾಡ್ತಾ ಹೋಗ್ತೀವಿ, ಎರಡನ್ನೂ ಒಟ್ಟಿಗೆ ಡಿವೈಡ್ ಮಾಡೋದು. ಓಕೆ, ಫಸ್ಟ್ ನಾನು 2 ಇಂದಾನೆ ಮಾಡ್ಕೊತೀನಿ. 2 1 2, 2 2 4. ಓಕೆ, ನೆಕ್ಸ್ಟು 2 4 8, 2 5 10. ನೆಕ್ಸ್ಟು ಮತ್ತೆ 2 ಇಂದ ಡಿವೈಡ್ ಮಾಡೋಣ. 2 6 12. 2 ಇಂದ ಈ ನಂಬರ್ ಡಿವೈಡ್ ಆಗಲ್ಲ, ಸೊ ಅದನ್ನು ಅದೇ ಆ್ಯಸ್ ಇಟ್ ಈಸ್ ನಾನು ಬರಿತೀನಿ. ಓಕೆ, ನೆಕ್ಸ್ಟು 3 ಇಂದ ಡಿವೈಡ್ ಮಾಡ್ಕೊತೀನಿ. 3 2 6, ಇಲ್ಲಿ 3 1 3, 3 5 15. ಓಕೆ, ಸೊ ನೆಕ್ಸ್ಟ್ ಮತ್ತೆ ಯಾವ ನಂಬರಿಂದ ಹೋಗುತ್ತೆ? 2 ಇದೆ. 2 1 2, ಇದು ಡಿವೈಡ್ ಆಗಿಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು. ನೆಕ್ಸ್ಟ್ 1 ಬಂದುಬಿಡ್ತು, ಇಲ್ಲಿ ಏನು ನೆಕ್ಸ್ಟ್ ಏನು ಚೇಂಜಸ್ ಆಗಲ್ಲ. ನೆಕ್ಸ್ಟ್ 3 ಇಂದ ಮಾಡ್ತೀನಿ. ಓಕೆ, 3 1 ಅಲ್ಲ, ಇದು 1 ಹಾಗೆ ಇರುತ್ತೆ. 3 5 15. ಓಕೆ, ನೆಕ್ಸ್ಟು 5 1 5. ಓಕೆ, ಸೊ ಇದಿಷ್ಟು ಏನು ಬಂದಿದೆಯಲ್ಲ ನಮಗೆ ಫ್ಯಾಕ್ಟರ್ಸು, ದಟ್ ಈಸ್ LCM. ಓಕೆ, LCM ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 2 ಇಂಟು 3 ಇಂಟು 5. ಓಕೆ, ಇದನ್ನು ಪವರ್ಸಲ್ಲಿ ಬರ್ಕೊಂಡು ನೋಡೋಣ. 2 ಟು ದ ಪವರ್ 1 2 3 ಇದೆ. ಓಕೆ, ಇಂಟು 3 ಟು ದ ಪವರ್ 2 ಇದೆ. 2 5 1 ಇದೆ. ಓಕೆ, ಇಲ್ಲೇನು ಬಂದಿದೆಯೋ ಅದೇ ಬಂದಿದೆಯಾ ನಮಗೆ? ಎಸ್, 2 ಟು ದ ಪವರ್ 3, 3 ಟು ದ ಪವರ್ 2, 5 ಟು ದ ಪವರ್ 1. ಇಲ್ಲೂ ಸೇಮ್ ಆನ್ಸರ್. ಓಕೆ, ಸೊ ದಿಸ್ ಇಸ್ 360. ನಮಗೆ ಈ ಪ್ರಾಸೆಸ್ ಮಾಡೋದು ಸ್ವಲ್ಪ ಲಾಂಗ್ ಆಗುತ್ತೆ. ದಿಸ್ ಇಸ್ ದ ಈಸಿ. ಓಕೆ, ಸೊ ಈ ಪ್ರಾಸೆಸ್ನೇ ಪ್ರಿಫರ್ ಮಾಡ್ತೀನಿ. ಇದನ್ನೇ ಮಾಡಿದ್ರೆ ನಮಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ, ಅದೇ ರೀತಿ ಇನ್ನೂ 2 ಸೆಟ್ ಇದೆ ಇಲ್ಲಿ ಮಾಡೋದಕ್ಕೆ. 12 16 36, 12 16 36. ಓಕೆ, ಸೇಮ್ ಪ್ರೊಸೆಸಲ್ಲಿ ನೀವು ಸಾಲ್ವ್ ಮಾಡ್ಬೋದು ಆಮೇಲೆ ಇದೇ ನಂಬರ್ಸ್ನ. ಓಕೆ, ನೆಕ್ಸ್ಟು LCM ಮತ್ತು HCF ಬಗ್ಗೆ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ. ಅಂದರೆ ಡೈರೆಕ್ಟ್ಲಿ LCM ಫೈಂಡ್ ಔಟ್ ಮಾಡಿ, HCF ಫೈಂಡ್ ಔಟ್ ಮಾಡಿ ಅಂತ ಈ ಥರ ಕ್ವಶನ್ಸ್ ಇರಲ್ಲ. ಯಾವುದೋ ಒಂದು ವರ್ಡ್ ಪ್ರಾಬ್ಲಮ್ ಅಂದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು LCM ಮಾಡಬೇಕಾ ಅಥವಾ HCF ಮಾಡಬೇಕಾ, ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಸಾಲ್ವ್ ಮಾಡೋಂಥದ್ದು ಇದ್ದಾವೆ. ಓಕೆ, ಸೊ ಅದನ್ನು ನಾನು ಕಂಪ್ಲೀಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು.